ಅಂತೂ ಇಂತೂ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಪೀಠ ಈ ಪ್ರಕರಣದ ತೀರ್ಪನ್ನು ಪ್ರಕಟ ಮಾಡಿದೆ. ಈವರೆಗೆ ಸಾಕಷ್ಟು ಹೋರಾಟವನ್ನ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ದೂರನ್ನ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ವ್ಯತಿರಿಕ್ತವಾದ ತೀರ್ಪನ್ನು ಪ್ರಕಟ ಮಾಡಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲೋ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು ಅಂತ ಅನ್ನಿಸ್ತಿದೆಯಾ ಸರ್? ಸರ್, ಹೋರಾಟ ಮಾಡೋದ ಸಂದರ್ಭದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಮತ್ತು ಏರುಪೇರುಗಳು ಇದ್ದೇ ಇರುತ್ತೆ. ಅದೇ ರೀತಿಲಿ ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ನಾನೇನು ವಿಚಲಿತ ಆಗುವಂಥ ಸಂಭವ ಇಲ್ಲ. ಯಾವ ಕಾರಣಕ್ಕೆ ಈ ರೀತಿ ವ್ಯತಿರಿಕ್ತ ತೀರ್ಪು ಬಂದಿದೆ ಅಂತ ಪರಿಗಣಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸಿಬಿಐಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ರಿ ಸರ್, ಬಟ್ ಸಿಬಿಐ ಕೊಟ್ಟಿಲ್ಲ. ಈಗ ಮುಂದಿನ ಹೋರಾಟ ಆಗಿರುತ್ತೆ ಸರ್. ಅದೇ ಸರ್, ಈ ಪ್ರಕರಣ ಸಿಬಿಐ ಕೊಡಿಸೋದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ಆದರೆ ಯಾವ ಒಂದು ವಿಷಯವನ್ನು ಇಟ್ಕೊಂಡು ಈ ವ್ಯತಿರಿಕ್ತ ತೀರ್ಪು ಕೊಟ್ಟಿದ್ದೀನಿ ಅನ್ನೋದು ತೀರ್ಪನ್ನು ಪರಿಶೀಲಿಸೋಣ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮೇಲ್ಮನವಿ ಸಲ್ಲಿಸೋಂಥ ಪ್ರಯತ್ನ ಮಾಡ್ತೀವಿ. ಬಟ್ ಪ್ರತಿದಿನ ಸಾವಿರಾರು ಪುಟಗಳ ದಾಖಲಾತಿಗಳನ್ನ ಕೊಡ್ತಾ ಇದ್ರಿ ಸರ್, ನ್ಯಾಯಾಲಯಕ್ಕೆ ಕೂಡ ಸಾಕಷ್ಟು ಒದಗಿಸಿದ್ರಿ. ಆದರೂ ಕೂಡ ಯಾಕೆ ಪರಿಗಣನೆಗೆ ತಗೊಂಡಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಸರ್? ಸರ್, ಅದೇ ನನಗೆ ಗೊತ್ತಿಲ್ಲ ಸರ್. ಅದು ನೋಡಿದಾಗಲಷ್ಟು ಹೇಳ್ಬೋದು. ಈಗ ಅದಕ್ಕಿಂತ ಮುಂಚೆ ಊಹೆ ಮಾಡಿಕೊಂಡು ಹೇಳೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಕೆಲವು ಬಹುಶಃ ಸಣ್ಣ ತಾಂತ್ರಿಕ ವಿಚಾರಗಳು ಇಟ್ಕೊಂಡು ಈ ತೀರ್ಪು ಬಂದಿದೆ ಅಂತೇಳಿ ನನಗೆ ಅನುಮಾನ ಇದೆ. ಸಂಪೂರ್ಣ ತೀರ್ಪನ್ನ ಪರಿಶೀಲನೆ ಮಾಡಿದ ನಂತರ ಅಲ್ಲಿ ಯಾವ್ಯಾವ ಲೋಪದೋಷ ಕಂಡು ಬಂದಿದೆ ಅಂತ ಪರಿಗಣಿಸಿ ಅದಕ್ಕೆ ಪೂರಕವಾದಂಥ ಮಾಹಿತಿ ದಾಖಲಾತಿಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಇದು ಸಿದ್ದರಾಮಯ್ಯ ಅವ್ರಿಗೆ ಗೆಲುವಾಗಿದೆ, ನಿಮಗೆ ಸೋಲಾಗಿದೆ ಅಂತ ಅವಲೋಕಿಸ್ಬೋದಾ, ಹೇಗೆ ಸರ್? ಸರ್, ಖಂಡಿತವಲ್ಲ ಸರ್. ಸರ್, ಇಲ್ಲಿ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥದ್ದು. ತನಿಖೆ ಬಗ್ಗೆ ಆಗಲಿ ಅಥವಾ ತನಿಖಾ ವರದಿ ಬಗ್ಗೆ ಆಗಲಿ ತೀರ್ಪು ಬಂದಿರೋಂಥದ್ದಲ್ಲ. ಲೋಕಾಯುಕ್ತ ತನಿಖೆ ನಡೀತಿತ್ತು, ಆ ತನಿಖೆನ ಸಿಬಿಐ ಕೊಡುವಂಥ ವಿಚಾರ ಅಷ್ಟೇ ಇಲ್ಲಿ ಇರೋದ್ರಿಂದ ಯಾವುದೇ ರೀತಿ ಹಿನ್ನಡೆ ಅಂತ ಏನೂ ಆಗಲ್ಲ ಸರ್. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಸೊ ಯಾವುದೇ ತನಿಖಾ ಸಂಸ್ಥೆ ಯಾವುದೇ ರೀತಿಯ ವರದಿ ಕೊಟ್ಟರು ಕೂಡ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸುವಂಥ ಎಲ್ಲ ಅವಕಾಶಗಳು ನನಗಿದ್ದೇ ಇದೆ. ಅದೇ ಅದು ಪೂರಕವಾದ ಎಲ್ಲ ಸಾಕ್ಷಿಗಳು ನನಗಿದ್ದೇ ಇದೆ. ಹಾಗಾಗಿ ಅದು ಭಾಳ ದೊಡ್ಡ ಮುಖ್ಯ ವಿಚಾರ ಆಗಲ್ಲ. ಸೊ ಇಲ್ಲಿ ಏನು ಅಂತಿಮವಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ನೀಡುವಂಥದ್ದೇ ಸೊ ಭಾಳ ಮುಖ್ಯವಾಗುತ್ತೆ. ಅಂದರೆ ನಿಮೀಗ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಸರ್, ಇದೇ ರೀತಿ ಕಾನೂನು ಪ್ರಕಾರನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್. ಯಾವುದೇ ಉತ್ಸಾಹ ಕುಗ್ಗುವಂಥ ಪ್ರಶ್ನೆ ಆಗಲಿ ಅಥವಾ ವಿಚರ್ತನ ಆಗುವಂಥದ್ದಾಗಲಿ ಅಥವಾ ಹಿಂದೆ ಸೇರಿಸುವಂಥ ಪ್ರಸಂಗ ಅಂತೂ ಬರೋದಿಲ್ಲ. ಇದೇ ಉತ್ಸಾಹದಿಂದ ನಾನು ಮುಂದುವರ್ಕೊಂಡು ಹೋಗ್ತೀನಿ. ನನ್ನ ಗುರಿನ ತಲುಪ್ತೀನಿ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.